ಸೂತ್ರ ನಂಬರ್ 7. ಪ್ರತ್ಯಕ್ಷ ಅನುಮಾನ ಆಗಮಾಹ ಪ್ರಮಾಣಾನಿ. ಪದಗಳ ವಿಭಾಗ ಪ್ರತ್ಯಕ್ಷ, ಅನುಮಾನ, ಆಗಮಾಹ, ಪ್ರಮಾಣಾನಿ. ಪ್ರತ್ಯಕ್ಷ ಪದಗಳ ಅರ್ಥ. ಪ್ರತ್ಯಕ್ಷ ಎಂದರೆ ಇಂದ್ರಿಯಗಳಿಂದ ಆಗುವ ಅನುಭವ, ಸಂವೇದನೆಗಳಿಗೆ ಪ್ರತ್ಯಕ್ಷ ಎಂದು ಹೇಳುತ್ತಾರೆ. ಉದಾಹರಣೆಗೆ, ಕಣ್ಣಿನಿಂದ ನೋಡುವುದು, ನಾಲಿಗೆಯಿಂದ ಆಸ್ವಾದಿಸುವುದು, ಕಿವಿಗಳಿಂದ ಶಬ್ದಗಳನ್ನು ಕೇಳುವುದು, ಮೂಗಿನಿಂದ ವಾಸನೆಗಳ ಅನುಭವ. ಒಟ್ಟಿನಲ್ಲಿ ಇಂದ್ರಿಯಗಳ ಅನುಭವವನ್ನು ಮಾನದಂಡ ಮಾಡಿಕೊಂಡು ಉಂಟಾದಂತಹ ಜ್ಞಾನಕ್ಕೆ ಪ್ರತ್ಯಕ್ಷ ಎಂದು ಅರ್ಥೈಸಿಕೊಳ್ಳಬಹುದು. ಅನುಮಾನ. ಅನುಮಾನ ಎಂದರೆ ಇನ್ನೊಬ್ಬರ ಇಂದ್ರಿಯಗಳಲ್ಲಿ ಉಂಟಾದ ಜ್ಞಾನದಲ್ಲಿ ಭರವಸೆ ಇಡುವಂಥದ್ದು. ಆಡು ಭಾಷೆಯಲ್ಲಿ ಸಂದೇಹ ಎಂದು ಕೂಡ ಹೇಳಬಹುದು. ಉದಾಹರಣೆಗೆ, ವಿಜ್ಞಾನಿಗಳು ಕಂಡುಹಿಡಿದಂತಹ ಅನ್ವೇಷಣೆ ಸಾಧನೆಗಳ ಮೇಲೆ ಭರವಸೆಯಿಂದ ಒಪ್ಪಿಕೊಂಡಂತಹ ಜ್ಞಾನ. ಉದಾಹರಣೆಗೆ, ದೂರದಲ್ಲಿ ಕಾಣುವ ಹೊಗೆಯನ್ನು ನೋಡಿ ಅಲ್ಲಿ ಬೆಂಕಿ ಇರಬಹುದೆಂದು ಹೇಳುವ ಜ್ಞಾನ. ಪತ್ರಗಳನ್ನು ನೋಡಿ ಅದರ ವಿಳಾಸದ ಮೂಲಕ ಅವರು ಇರುವ ವಿಳಾಸವನ್ನು ಸಂದೇಹದಿಂದ ಒಪ್ಪಿಕೊಂಡಂತಹ ಜ್ಞಾನ. ಆಗಮಾಹ. ಆಗಮಾಹ ಎಂದರೆ ಪರಮಾತ್ಮನಿಂದ ಅವರನ್ನು ಕುರಿತು ತಪಸ್ಸು ಮಾಡಿದಂತಹ ಋಷಿಮುನಿಗಳಿಗೆ ಉಂಟಾದಂತಹ ಜ್ಞಾನ. ಇದು ಅಪೌರುಷೇಯವಾಗಿದೆ. ಉದಾಹರಣೆಗೆ, ವೇದಗಳು ಪರಮಾತ್ಮನಿಂದ ನೇರವಾಗಿ ಋಷಿಮುನಿಗಳ ಹೃದಯಕ್ಕೆ ಬಂದು ಉಂಟಾದ ಜ್ಞಾನವನ್ನು ವೇದಗಳ ಮೂಲಕ ನಮಗೆ ತಿಳಿಸಿರುತ್ತಾರೆ. ಪ್ರಮಾಣಾನಿ. ಪ್ರಮಾಣಾನಿ ಎಂದರೆ ನಿಖರವಾದ ಜ್ಞಾನ. ಈ ಮೇಲೆ ಹೇಳಿದ 3 ಮಾನದಂಡಗಳನ್ನು ಸ್ಥಿರೀಕರಿಸಿ ಅದನ್ನು ಒಪ್ಪಿಕೊಂಡಂತಹ ನಿಖರವಾದ ಜ್ಞಾನ. ಸೂತ್ರ ನಂಬರ್ 8. ವಿಪರ್ಯಯೋ ಮಿಥ್ಯಾಜ್ಞಾನ ಮತದ್ರೂಪ ಪ್ರತಿಷ್ಠಂ. ಪದಗಳ ವಿಭಾಗ ವಿಪರ್ಯಯ, ಮಿಥ್ಯಾಜ್ಞಾನ, ಅತದ್ರೂಪ, ಪ್ರತಿಷ್ಠಂ. ವಿಪರ್ಯಯ ಅಂದರೆ ತಪ್ಪಾದ ತಿಳುವಳಿಕೆ, ಯಥಾರ್ಥತೆಗೆ ಧಕ್ಕೆ ತರುವಂತಹ ತಿಳುವಳಿಕೆ. ಒಳ್ಳೆಯದನ್ನು ಕೆಟ್ಟದೆಂದು ತಿಳಿಯುವುದು, ಕೆಟ್ಟದ್ದನ್ನು ಒಳ್ಳೆಯದೆಂದು ತಿಳಿಯುವುದು. ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಎಂದರೆ ಅಹಂಕಾರದಿಂದ ಕಂಡುಕೊಂಡಂತಹ ತಿಳುವಳಿಕೆ. ಅಹಂಕಾರದಿಂದ ಪ್ರಭಾವಿತವಾಗಿ ಊಹಾಪೋಹಮಯವಾದ ತಿಳುವಳಿಕೆ. ಅತದ್ರೂಪ. ತಾನು ಕಂಡುಬರುವಂತೆ ಕಾಣದಿರುವುದು. ತಾನು ಇರುವುದೇ ಒಂದು ತರ, ಕಂಡುಬರುವುದೇ ಒಂದು ತರಹ. ಉದಾಹರಣೆಗೆ, ಕೆರೆಯ ಮೇಲೆ ಹರಡಿರುವಂತಹ ಹಸಿರು ಜೊಂಡು ದೂರದಿಂದ ಹುಲ್ಲುಗಾವಲಿನಂತೆ ಕಂಡರೂ ನಿಜವಾಗಲು ಅದು ಒಂದು ಆಳವಾದ ಕೆರೆಯಾಗಿರುತ್ತದೆ. ಮರೀಚಿಕೆ. ದೂರದಲ್ಲಿ ನೀರು ಕಂಡರೂ ಅಲ್ಲಿ ನಿಜವಾಗಲು ಮರಳು ಇರುತ್ತದೆ. ಪರಂಗಿ ಬೀಜ. ಅದು ಮೆಣಸಿನ ಬೀಜದಂತೆ ಕಾಣುತ್ತದೆ. ಗೋಮುಖ ವ್ಯಾಘ್ರ. ಸುಣ್ಣದ ತಿಳಿ ನೀರು. ಸುಣ್ಣದ ತಿಳಿ ನೀರು ನೋಡಲು ಹಾಲಿನಂತೆ ಕಂಡರೂ ನಿಜವಾಗಲು ಅದು ಸುಣ್ಣದ ನೀರಾಗಿರುತ್ತದೆ. ಇವೆಲ್ಲವೂ ಅತದ್ರೂಪದ ತಿಳುವಳಿಕೆ. ಪ್ರತಿಷ್ಠಂ. ಪ್ರತಿಷ್ಠಂ ಅಂದರೆ ನೆಲೆಗೊಂಡಿರುವುದು, ಸ್ಥಿರವಾಗಿರುವುದು. ಭಾವಾರ್ಥ. ಮಹರ್ಷಿ ಪತಂಜಲಿಯವರ
ಅಷ್ಟಾಂಗ ಯೋಗವನ್ನು ಅನುಷ್ಠಾನಕ್ಕೆ ತರಲು 7ನೇ ಅಂಗವಾದ ಧ್ಯಾನದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಅಂತಃಕರಣ ಚತುಷ್ಟಯವು ಇಂದ್ರಿಯಗಳನ್ನು ಹತೋಟಿಗೆ ತಂದು ಅಂತರ್ಮುಖಿಯಾಗುವುದು. ಈ ಸಂದರ್ಭದಲ್ಲಿ ಚಿತ್ತವು ಪುನಃ ತನ್ನ 5 ವೃತ್ತಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಿಡುತ್ತದೆ. ಇದರಲ್ಲಿ ಮೊದಲನೆಯದಾದ ಪ್ರಮಾಣವು 100ಕ್ಕೆ 90ರಷ್ಟು ಇಂದ್ರಿಯಗಳ ಅನುಭವದಿಂದ ಆಗುತ್ತದೆ. ಇನ್ನು ಎರಡನೆಯದಾದ ವೃತ್ತಿಯು ಪ್ರತ್ಯಕ್ಷವೂ ಅಲ್ಲ, ಬೇರೆಯವರಿಂದ ಪಡೆದುಕೊಂಡಂತಹ ಪರೋಕ್ಷವೂ ಅಲ್ಲ, ಆಗಮಗಳಿಂದ ಉಂಟಾದ ಶ್ರುತಿಯಿಂದ ಸಮ್ಮತವಾದ ಋಷಿಜ್ಞಾನವೂ ಅಲ್ಲ. ಇಲ್ಲಿ ಮಿಥ್ಯೆ ಎಂದರೆ ಸುಳ್ಳು ಎಂದು ತಿಳಿದುಕೊಳ್ಳಬಾರದು. ಅಹಂಕಾರದ ಪ್ರಭಾವದಿಂದ ಉಂಟಾದ ಊಹಾಪೋಹ ತೀರ್ಮಾನವಾಗಿರುತ್ತದೆ. ಆದರೆ ಈ ಮಿಥ್ಯೆಯನ್ನೇ ಅವಲಂಬಿಸಿ ನಾವು ಬಾಳಬೇಕಾಗುತ್ತದೆ. ಏಕೆಂದರೆ ಪ್ರಪಂಚವೆನ್ನುವುದು ಮಿಥ್ಯೆ. ಪೂಜ್ಯ ಶಂಕರಾಚಾರ್ಯರ ಪ್ರಕಾರ ಜಗನ್ಮಿಥ್ಯಂ. ಭಾಗವತದ ಪ್ರಕಾರ ಯೋಗ ಮಾಯೆಯಾಗಿದೆ.